ಶಾಂತ ಹಚ್ಚಿದ ಅರಿಶಿಣದಿಂದ ನಿಮ್ಮ ಗಾಯ ವಾಸಿ ಆಗ್ಲಾರ್ದು ಅಂತ ತಿಳಿದು ಸ್ವಂತ ನಾನೇ ಔಷಧಿ ತಯಾರಿಸಿಕೊಂಡು ಬಂದಿದ್ದೀನಿ. ಬೇಗ ನಿಮ್ಮ ಕೈ ಮುಂದೆ ಮಾಡಿದ್ದೀನಿ, ಔಷಧಿ ಹಚ್ತೀನಿ. ಏನಮ್ಮ ರಂಜನಾ, ನಿಮ್ಮ ತಾಯಿಯವರು ನಡೆಸಿಕೊಂಡು ಬಂದಿರುವ ಈ ವೈದ್ಯ ಶಕ್ತಿಯನ್ನು ನೀನು ನಡೆಸಿಕೊಂಡು ಹೊರಟಿರುವೇನು? ಹೌದು ದನಿ, ನಮ್ಮ ತಾಯಿಯವರ ಸಂಪ್ರದಾಯ ಬಿಡಬಾರ್ದು ಅಂತ ತಿಳಿದು ನಮ್ಮ ಮಕ್ಕಳಿಂದಲೂ ಅಲ್ಲದೆ ನಾನು ಕೂಡ ನಡೆಸ್ತಾ ಇದ್ದೇನೆ. ಅದು ಅಲ್ಲದೆ ಇದನ್ನ ನಿಮಗಾಗಿ ವಿಶೇಷವಾಗಿ ತಯಾರಿಸಿದ್ದೇನೆ. ಈ ನಿಮ್ಮ ಗಾಯದ ಸುದ್ದಿ ತಿಳಿದ ತಕ್ಷಣ ಓಡೋಡಿ ಬಂದೆ. ಮೊದಲು ಕೈ ಮುಂದೆ ಮಾಡಿರಿ. ನನ್ನ ಮಡದಿಯ ಹೊರತು ಮತ್ತೊಬ್ಬರ ಕೈ ಮುಟ್ಟದ ನಾನು ಹೇಗಮ್ಮ ನಿನ್ನ ಕೈಯಲ್ಲಿ ನನ್ನ ಕೈ ಕೊಡಲಿ? ತಿಳಿದವರಾದ ಈ ನಿಮ್ಮ ಮಾತಿಗೆ ನಾನೇನೆಂದು ಉತ್ತರ ಕೊಡಲಿದ್ದೇನೆ. ಈ ಹಿಂದೆ ಕಾಮಕನ ಕೈಯಿಂದ ನನ್ನನ್ನು ಬಿಡಿಸಿದ ನಿಮ್ಮ ಕೈಗಳು ಇವೆ ಅಲ್ವೇ? ಆ ಉಪಕಾರನ ನಾನು ಯಾವ ಜನ್ಮದಲ್ಲಿ ಮರೆಯಲಿ? ಬೇಡ, ಆ ಭಾವನೆಯನ್ನ ಹೊಡೆದು ಹಾಕಿ ಮೊದಲು ಕೈ ಚಾಚಿರಿ. ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿಯಮ್ಮ. ಈ ಪ್ರೀತಿ ಶಾಶ್ವತವಾಗಿ ಉಳಿಯಲೆಂದೇ ನಾನು ಈ ಔಷಧಿ ತಂದಿದ್ದು. ನಾ ಹಚ್ಚೋ ಈ ಔಷಧಿಯಿಂದ ಬೇಗ ಈ ಗಾಯ ವಾಸಿಯಾಗಿ ಗುಣಮುಖರಾದ್ರೆ ಅಷ್ಟೇ ಸಾಕು. ನಿನ್ನ ಈ ಉಪಕಾರಕ್ಕೆ ನನ್ನಿಂದ ಏನು ಸಹಾಯವಾಗಬೇಕು ಹೇಳಮ್ಮ, ಅದನ್ನು ನಾನು ನಡೆಸಿಕೊಡುತ್ತೇನೆ. ನನ್ನ ಆಸೆ ಪೂರೈಕೆ ಆಗುವಂತ ವಸ್ತುನ ನಿಜವಾಗ್ಲೂ ಕೊಡ್ತೀರಾ? ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಕೆಲಸ ನನ್ನ ಹುಟ್ಟಿದಾಗಿನಿಂದಲೂ ಮಾಡಿಲ್ಲ, ಮುಂದೇನೂ ಮಾಡೋದಿಲ್ಲ. ನಿನ್ನ ಆತ್ಮಕ್ಕೆ ತೃಪ್ತಿಯಾಗುವಂತ ವಸ್ತು ಬೇಕಾದನ್ನು ಕೇಳು, ಅದನ್ನು ನನ್ನ ತಾಯಿಯ ಸಾಕ್ಷಿಯಾಗಿಯೂ ನಿನಗೆ ನಡೆಸಿಕೊಡುತ್ತೇನೆ. ಆಯ್ತೇ? ದುಡ್ಡು ಕೊಟ್ಟರು ಕಳೀತಾ ಇದೆ, ಬಂಗಾರ ಕೊಟ್ಟರು ಕಳೀತಾ ಇದೆ. ಇವೆರಡು ಶಾಶ್ವತವಲ್ಲ. ಶಾಶ್ವತವಾಗಿರೋದು ಒಂದಿದೆ. ಏನದು? ನಿಮ್ಮ ಕೈ ಹಿಡಿದು ನಿಮ್ಮ ಚರಣದಾಸಿಯಾಗಬೇಕೆಂಬ ಅಮರ ಪ್ರೀತಿ. ಆ ಪ್ರೀತಿಯಲ್ಲಿ ನೀವು ಬೆರೆತು ನನ್ನ ಕೈ ಹಿಡಿದು ಬಾಳಿದ್ರೆ ಸಾಕು. ಎಂತ ದುಸ್ತರವಾದ ಎಂತ ಮಾತನ್ನು ಹೇಳಿದೆಯೇ ನಿರ್ಲಜ್ಜಿ ಹೆಣ್ಣೆ. ನೀನೊಬ್ಬ ದಯಾಗುಣದ ಹೆಣ್ಣೆಂದು ತಿಳಿದು ನಾನು ನಿನಗೆ ಮಾತು ಕೊಟ್ಟೆ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ನಿನ್ನ ತಾಯಿ ಅಕ್ಕಂದಿರು ನಡೆಸಿಕೊಂಡು ಬಂದಿರುವ ಆ ವೇಸಿ ಕಾಯಕವನ್ನು ನೀನು ಮುಂದುವರಿಸಿಕೊಂಡು ಬಿಟ್ಟಿರುವ ಏ ವೇಸಿ ಹೆಣ್ಣೆ, ಸರಿಯಚ್ಚೆಗೆ. ಧರ್ಮ ತುಂಬಿದ ಈ ಮಡಿಯಲ್ಲಿ ಧರ್ಮದ ಪಾಲನೆ ಮಾಡುತ್ತಾ ಬಂದ ನೀವು ಒಂದು ಹೆಣ್ಣಿನ ಜೀವನ ಉದ್ಧರಿಸುವುದು ನಿಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕೆ ಚ್ಯುತಿ ತರದೆ ನೀವು ಕೊಟ್ಟ ಮಾತಿನಂತೆ ನನ್ನ ಕರುಳಿಗೆ ತಾಳಿ ಕಟ್ಟಿ ಮಡದಿಯಂತ ಬೇಗ ಸ್ವೀಕರಿಸಿರಿ. ಲೇ ರಂಜನಾ, ನಾನು ಈ ಕೆಲಸ ಮಾಡಿದರೆ ಮಾಡಿಕೊಂಡ ಮಡದಿಗೆ ದ್ರೋಹ ಮಾಡಿದ್ದಲ್ಲದೆ ಈ ಸಮಾಜಕ್ಕೂ ನನ್ನಿಂದ ಮೋಸ ಮಾಡಿದಂತೆ ಸರಿ. ಛೆ, ಇದು ಧರ್ಮ ತುಂಬಿದ ಮನೆ. ನೀವು ಮಾತು ಕೊಟ್ಟ ಮೇಲೆ ತಿರುಗಿ ಬೀಳೋದಿಲ್ಲ ಅಂತ ಇಡೀ ನಾಡಿಗೆ ಗೊತ್ತಿದೆ. ಯಾಕಂದ್ರೆ ನೀವು ಕೊಟ್ಟ ಮಾತಿನಲ್ಲಿ ಅಮೃತವಿರುತ್ತೆ ಹೊರತು ವಿಷವಿರೋದಿಲ್ಲ. ಇದೆಂತ ಸಿಡಿಲಿನ ಮಾತು, ಇದೆಂತ ಸಿಡಿಲಿನ ಮಾತು. ಈ ಸಿಡಿಲಿನ ಆರ್ಭಟದ ಸಪ್ಪಳಕ್ಕೆ ಕುಪ್ಪಳಿಸಿ ಕಮರಿ ಹೋಗ್ತಾ ಇದೆಯಲ್ಲ ನನ್ನ ನ್ಯಾಯದ ಉಸಿರು. ರಂಜನಾ, ರಂಜನಾ, ಎಂತ ಮೋಸದ ತಿರುವಿನಲ್ಲಿ ಸುತ್ತಿದೆಯೇ ನೀ ನನ್ನನ್ನು. ಏಕೆ ತಡವರಿಸ್ತಾ ಇದ್ದೀರಾ ನೀವು? ಗಂಡೆಂಬ ತಾಕತ್ತಿನ ಎದೆ ಮುದ್ದೆ ತೊಂಡೆ ಹಣ್ಣಿನಂತ ಹೆಣ್ಣು ಬಂದು ನಿಂತರು ಇನ್ನು ನಿಮ್ಮ ಷಂಡತ್ವ ತೋರಿಸ್ತಾ ಇದ್ದೀರಲ್ಲ. ಎಲ್ಲಿದೆ ನಿಮ್ಮ ನ್ಯಾಯದ ಗಂಡೆದೆಯ ಮಾತು? ಯಾರ ಮುಂದೆ ನಿಂತು ಯಾವ ಮಾತಾಡುತ್ತಿದೆ ಅಂತ ಯೋಚನೆ ಮಾತನಾಡು. ಇರದಿದ್ದರೆ ಪ್ರಾಣ ಹೊಡಿತೀರಾ, ಇಲ್ಲ ಮಾನ ಕಳಿತೀರಾ? ಇದಕ್ಕಿಂತ ಹೆಚ್ಚಿನದಾಗಿ ಏನ್ರಿ ನೀವು ಮಾಡ್ತೀರಾ? ಬೇಡ, ನಿಮ್ಮ ತಲೆಯಲ್ಲಿರೋ ಆ ಭಾವನೆಯನ್ನ ಹೊಡೆದು ಹಾಕಿ ಬೇಗನೆ ನನ್ನ ಆಸೆಯನ್ನ ಪೂರೈಸಿ. ಬೇಡ ರಂಜನಾ, ಬೇಡ. ನೀ ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ಕೆಳಗಾಗುವಂತೆ ಮಾಡಬೇಡ. ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರಬೇಡ. ನಾನು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ನೀನು ನನಗೆ ತಂಗಿಯ ಸಮಾನ. ನಾನು ಪ್ರೀತಿಯಿಂದ ನಿನಗೆ 10 ತೊಲೆ ಚಿನ್ನವನ್ನು ಕೊಡುತ್ತೇನೆ. ತೆಗೆದುಕೊಂಡು ಹೊರಟು ಹೋಗಮ್ಮ. ಛೆ, ತಂಗಿಯಾಗಬೇಕಾದದ್ದು ನಾನು ನಿಮಗಲ್ಲ, ಆ ರಾಜ್ಯ ರವಿವರ್ಮರಿಗೆ. ಬಾ ರಾಜ, ನಿನಗಾಗಿ ನನ್ನೆದೆ ಬಿರಿದು ನಿಂತಿದೆ. ಪ್ರೇಮ ಸಾಗರವಕ್ಕಿ ದಡ ಬೀಸ್ತಾ ಇದೆ. ಒಂದು ಹೆಣ್ಣು ಅರೆ ಬೆತ್ತಲೆಯಾಗಿ ನಿಮ್ಮ ಮುಂದೆ ನಿಂತು ಇನ್ನೂ ನಿಮ್ಮಲ್ಲಿ ಪುರುಷತ್ವ ಇಲ್ವೇ? ಹೇಳಿ ರಾಜ. ಏಕೆ ಏಕೆ ನನ್ನೊಡೆಯ ನಿಮಗೆ ಮೌನ? ಈ ಹೆಣ್ಣಿನ ಕೈ ಹಿಡಿದ್ರೆ ನಿಮ್ಮ ಮೌನ ಹೋಗುತ್ತೆ ಅಂತ ಭಯವೇ? ಹೌದು,
ಯಾಕೆ? ಒಬ್ಬ ಗಂಡಸಿಗೆ ಇರಬೇಕಾದ ವಸ್ತುವೆಂದರೆ ಅವನ ಧರ್ಮಪತ್ನಿ ಒಬ್ಬಳೇ. ಇದಕ್ಕೆ ಏಕಪತ್ನಿ ವೃತ ಎನ್ನುವರು. ಹಾಗಾದ್ರೆ ದೇವರೆನಿಸಿಕೊಂಡ ಶ್ರೀಕೃಷ್ಣನಿಗೆ 16,108 ಜನ ಹೆಂಡರಿದ್ದರು. 8 ಜನ ಪಟ್ಟದರಸಿಯರೇಕೆ ಇದ್ದರು. ಅಲ್ಲದೆ ಶಿವನಿಗೆ ಪಾರ್ವತಿ ಇದ್ರು, ಗಂಗೆ ಗೌರಿಯರನ್ನೇಕೆ ಮಾಡಿಕೊಂಡ? ಕೊಡಿರಿ ಇದಕ್ಕೆ ನಿಮ್ಮ ಉತ್ತರ. ಮತ್ತೆ ಈಗಲೂ ಈ ನಿಮ್ಮ ಮೌನ ಸರಿಯಲ್ಲ. ಸೂಳಿ ಅಂತ ನೀವು ನನ್ನ ಇಟ್ಕೊಂಡ್ರೆ ಜನ ನಿಮಗೆ ಹಿಂದೆ ಆಡ್ತಾರೆ. ಅದೇ ಹೆಂಡತಿ ಅಂತ ಇಟ್ಕೊಂಡ್ರೆ ಯಾರೇನಂತಾರೆ? ಜಗತ್ತಿನಲ್ಲಿ 2 ಹೆಂಡರಿದ್ದವರು ಯಾರಿಲ್ವೇ ಹೇಳಿ? ಇದೆಂತ ಕಠೋರ ಪ್ರಸಂಗವಿದು. ಹಸಿದು ಬಂದವಳಿಗೆ ಉಣಬಡಿಸಿ ಮಡದಿ ಎಂದು ಸ್ವೀಕರಿಸಿಕೊಳ್ಳಲಿ. 2 ಹೆಂಡರಾದರೆ ತಪ್ಪೇ? ಹೇಳುವಿದೆಯೇ ಹೇಳು. ತಪ್ಪಿಲ್ಲ ಮೂಡ, ತಪ್ಪಿಲ್ಲ. ಹಸಿದು ಬಂದವರಿಗೆ ತಿಳಿಸಿ ನೀಡಿ ಆಶ್ರಯ ಕೊಟ್ಟರೆ ಅದು ಶುದ್ಧ ತಪ್ಪಿಲ್ಲ. ಹೌದು ಹೌದು, ನಾನಿವಳಿಗೆ ಆಶ್ರಯ ಕೊಡಲೇಬೇಕು. ಅವಳು ಇವಳನ್ನು ಮಡದಿ ಎಂದು ಸ್ವೀಕರಿಸಿಕೊಳ್ಳಲೇಬೇಕು. ಬೇಡ ರಾಮಚಂದ್ರ, ಬೇಡ. ಶ್ರೀರಾಮನಾಗಿ ಜಗಬಲಬೇಕಾದ ನೀರು ಈ ದುಷ್ಟಟಬಂಧಕಾರಿ ಹಿಡಿದರೆ ನ್ಯಾಯ ನೀಡುವ ದೇವರೇ ದಾರಿ ತಪ್ಪದಂತಾಗಿ ಈ ಊರಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಲ್ಲದ ಗುಡಿಯಾಗುವುದು. ಬೇಡ, ಅವಳನ್ನು ಬೇಗ ತಳ್ಳಿ ಹಾಕು. ಹೌದು ಹೌದು, ನಾನೀ ಕೆಲಸ ಮಾಡಿದರೆ ಮಾಡಿಕೊಂಡ ಮಡದಿಗೆ ದ್ರೋಹ ಮಾಡಿದ್ದಲ್ಲದೆ ಈ ಸಮಾಜಕ್ಕೂ ನನ್ನಿಂದ ದ್ರೋಹ ಮಾಡಿದಂತಾಗುತ್ತದೆ. ಹೌದು, ನಾನಿವಳನ್ನು ನೂಕಲೇಬೇಕು. ನನ್ನದು ಧರ್ಮ ತುಂಬಿದ ಮನೆ. ಹುಚ್ಚಪ್ಪ, ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿಯಿಲ್ಲ. ಹೀಗೆ ನೀನು ಅವಳನ್ನು ಹೊರ ಹಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ಧಕ್ಕೆ ತರ್ತೀಯ. ನಿನ್ನ ಅಮೃತ ನೋಡಿ ಹಾಳು ಮಾಡಿಕೊಳ್ತೀಯ. ಈ ಸಮಾಜಕ್ಕೆ ನೀನು ವಚನ ಭ್ರಷ್ಟನಾಗಿ ಹೀಯಾಳಿಸಿಕೊಳ್ತೀಯ. ಬೇಡ. ಹೌದು, ನಾನು ವಚನ ಭ್ರಷ್ಟನಾಗಲಾರೆ. ಕೊಟ್ಟ ಮಾತಿನಂತ ನಡೆದುಕೊಳ್ಳಲೇಬೇಕು. ಈ ಧರ್ಮ ತುಂಬಿದ ಮನೆ ನನ್ನ ಈ ಮಾತಿನ ಸಿಡಿಲಿಗೆ ನನ್ನ ಪ್ರೀತಿಯ ಮುತ್ತು ಒಡೆಯುವುದೇ. ಹೇಳುವಿದೆಯೇ ಹೇಳು. ಅದು ನಿನ್ನ ಭ್ರಮೆ. ಒಂದು ಮುತ್ತು ಹಿಡಿದರೂ ಮತ್ತೊಂದು ಮುತ್ತು ಇರುವುದಿಲ್ಲವೇ ನನಗೆ? ಹುಚ್ಚ ಹುಚ್ಚ, ಯಾಕೆ ಅನೇಕ ವಿಚಾರ ಮಾಡ್ತೀಯ? ಮೊದಲು ನಿನ್ನನ್ನು ನಂಬಿ ಬಂದ ಈ ಹೆಣ್ಣಿಗೆ ಆಶ್ರಯ ಕೊಡು, ಆಶ್ರಯ ಕೊಡು. ಹೌದು ಹೌದು, ನಾನಿವಳಿಗೆ ಆಶ್ರಯ ಕೊಡಲೇಬೇಕು. ಇದುವೇ ನಿಜವಾದ ಮಾನವ ಧರ್ಮ. ಏಕೆ ನುಡಿಯ, ಏಕೆ ನೀವು ಹೀಗೆ ಬಡಬಡಿಸ್ತಾ ಇದ್ದೀರಾ? ಕಾಮದಿಂದ ಮತ್ತೇರಿ ನಿದ್ದೆ ಜುಂಬಿಯಾಗಿ ತುಂಬಿಸಿ ನನ್ನ ದಾಹದಾಸೆ ತೀರಿಸಿರಿ. ಆಯ್ತು ರಂಜನಾ, ಆಯ್ತು. ಈ ಮುಂಜಾನೆಯ ಮಂಜಿನಲ್ಲಿ ತೇಜೋಪುಂಜವಾಗಿ ಕಾಣುವ ನಿನ್ನ ಗಲ್ಲಕ್ಕೆ ಒಂದು ಸಿಹಿ ಮುತ್ತನ್ನು ನೀಡುತ್ತೇನೆ. ಬಾಯನ್ನ ಬಿಗಿದಪ್ಪಿ ಹಾಡಲು. ಚಂದ್ರನ ಹಿಂಬಾಲಿಸಿದ ನಕ್ಷತ್ರದಂತೆ ಹಿಂಬಾಲಿಸಿ ಮಿನುಗುವೆ ನಾನಿನ್ನ ಬಾಳಿಕೆ. ಬಾರಾಜ.